ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಣಮಾಚನಹಳ್ಳಿ ಗೋವರ್ಧನ್. ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಕೈಜೋಡಿಸಿದಾಗ ಪರಿಸರವನ್ನು ಅಭಿವೃದ್ಧಿ ಮಾಡಲು ಸಾಧ್ಯ. ತಹಶೀಲ್ದಾರ್ ಸ್ವಾಮಿ. ಸಂಘ ಬೆಂಗಳೂರು ಹಾಗೂ ಗ್ರಾಮಾಂತರ ಅಭಿವೃದ್ಧಿ ಸಂಘ ಇಬ್ಬರ ಒಂದು ಸಹಯೋಗದಲ್ಲಿ ನಮ್ಮ ಬ್ಯಾಟರಾಯನ ಸ್ವಾಮಿ ದೇವಸ್ಥಾನ, ಮುಜರಾಯಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ನಾವು ಜಮೀನು ಕೂಡ ಮೀಸಲಿಟ್ಟಿದ್ದೀವಿ. ಆಲ್ಮೋಸ್ಟ್ 34 ಎಕರೆ ಗಿಡ ಬೆಳೆದಿದೆ. ಈ ದೇವಸ್ಥಾನಕ್ಕೆ ಮೀಸಲಿಟ್ಟಿರೋದ್ರಿಂದ ಒಂದು ಉಪಯೋಗ, ಎಲ್ಲ ಮರಗಿಡಗಳನ್ನ ಬೆಳೀಲಿಕ್ಕೆ ಅನುಕೂಲ ಆಗಿದೆ. ಯಾರು ಒತ್ತುವರಿ ಮಾಡಬಾರ್ದು ಅಂತಲೂ ಕೂಡ ಪಾಪ ಅವರೆಲ್ಲ ಫೆನ್ಸಿಂಗು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಅದು ನಾವು ಮಾಡಬೇಕಾಗಿರೋದು ಸರ್ಕಾರದ ಜೊತೆಗೆ ಈ ಇಲಾಖೆಗಳ ಜೊತೆಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದಾಗ, ನಿಜವಾಗ್ಲೂ ಅದರಲ್ಲೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೈ ಜೋಡಿಸಿದಾಗ ನಾವು ಮುಂದಿನ ಪೀಳಿಗೆಗೆ ಏನು ಉಳಿಸಿ ಹೋಗಬೇಕು ಅದು ನಮ್ಮ ಕರ್ತವ್ಯ ಆಗಿದೆ. ಅದನ್ನು ನೀವೆಲ್ಲರೂ ಸೇರಿ ನಮ್ಮ ಸಹಯೋಗದ ಜೊತೆಗೆ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ಚಿಕ್ಕದಾಸರಹಳ್ಳಿಯ ಗುಡ್ಡದ ಮೇಲೆ ನೆಲೆಸಿರುವ ಬೂನೀಳ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಕಲ್ಯಾಣಿಯನ್ನ ಟೈಟಾನ್ ಕಂಪನಿಯ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿದ್ದು, ಇಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಮಫಲಕವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಸ್ವಾಮಿರವರು, ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಕೈಜೋಡಿಸಿದಾಗ ಪರಿಸರವನ್ನು ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಇದೇ ರೀತಿ ತಾಲೂಕಿನ ಅನೇಕ ಕಡೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪರಿಸರವನ್ನು ಅಭಿವೃದ್ಧಿಪಡಿಸಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬೇಕಿದೆ. ಇದಕ್ಕೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ಥಳೀಯ ಜನಪ್ರತಿನಿಧಿಗಳು, ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು. ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ನಾನು ಈ ತಾಲೂಕಿಗೆ ಫಸ್ಟಿಗೆ ಬಂದಾಗ ಒಂದು 3-4 ತಿಂಗಳು 2023 ಅಂತ ಕಾಣುತ್ತೆ. ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಇಲ್ಲಿ ನಮ್ಮ ಇಲಾಖೆಯ ಒಂದು ಕಾರ್ಯಕ್ರಮ, ಅದು ಜಮಾಬಂದಿ ಅಂತ ಅವರು ನಾವು ಬಂದಾಗ ಅವ್ರದ್ದು ಕಾರ್ ಇಲ್ಲೇ ಬಂದಾಗ ಅಲ್ಲಿ ಗಿಡ ಗಂಟೆ ಎಲ್ಲ ಮಾಡಿದ್ದಾರೆ. ನರೇಗಾದಲ್ಲಿ ಮೇಂಟೆನೆನ್ಸ್ ಇಲ್ದಿರ, ನೀರು ಬರ್ದಿರ ತುಂಬ ಹಾಳಾಗಿತ್ತು. ಆಗ ನಾವು ಅವರು ನೋಡಿ ಇದನ್ನು ಅವತ್ತು ನಾನು ಆಗ್ತಾನೆ ಬಂದಾಗಿಂದ ಇಬ್ಬರು ನೋಡಿ ಡಿಸ್ಕಸ್ ಮಾಡ್ಕೊಂಡ್ವಿ. ಸರ್, ಇದನ್ನೇನಾದರೂ ಮಾಡಿ ಅಭಿವೃದ್ಧಿಪಡಿಸ್ಬೇಕು ಅಂತ ಅವರು ಹೇಳಿದ್ರು. ನೋಡೋಣ, ನೆಕ್ಸ್ಟು ಮುಂದಿನ ಒಂದು ವರ್ಷದಲ್ಲಿ ಆದಷ್ಟು ಬೇಗ ಇದನ್ನು ರಿನೋವೇಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಾವು ಅವತ್ತು ಡಿಸ್ಕಷನ್ ಮಾಡಿದ್ದು ಬ್ಯಾಟರಾಯನ ಸ್ವಾಮಿ ದೇವ್ರಿಗೆ ಅದು ತಲುಪ್ತು ಅಂತ ಕಾಣುತ್ತೆ. ನಿಮ್ಮ ಮೂಲಕ, ನಮ್ಮ ಸಹಕಾರದ ಮೂಲಕ ಯಾರೋ ಒಬ್ಬರನ್ನ ಕರೆಸ್ಕೊಂಡು ಅದನ್ನು ಅಭಿವೃದ್ಧಿ ಆಗುವಂಥ ಮಾಡ್ತು. ಸೊ ನಿಜವಾಗ್ಲೂ ಇದೊಂಥರ ಖುಷಿ ವಿಚಾರ. ಇದೇ ಥರ ತಾಲೂಕಲ್ಲಿ ಹಲವಾರು ಕೆಲಸಗಳು, ಸಂಘ ಸಂಸ್ಥೆಗಳನ್ನು ಇನ್ನೂ ಮುಂದೆ ಬಂದು ಮಾಡಬೇಕು. ಈಗ ತಾವು ಹೇಗೆ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡ್ತಿದ್ದೀರಿ, ಯಾಕೆ ಅಂತಂದರೆ ಇವತ್ತೆಲ್ಲ ಅರಣ್ಯ ನಾಶ ಆಗ್ತಾಯಿದೆ, ಮರ ಗಿಡಗಳನ್ನ ಕಡಿತಾ ಇದ್ದಾರೆ, ಒತ್ತುವರಿ ಮಾಡ್ತಾಯಿದ್ದಾರೆ. ಅವುಗಳನ್ನೆಲ್ಲ ಬದಲಿಸ್ಬೇಕು. ಇಲ್ಲ ಅಂತಂದರೆ ಎಲ್ಲ ಒತ್ತುವರಿ ಮಾಡಿ ಎಲ್ಲ ರೈತರಿಗೆ, ಈಗ ಅವ್ರಿಗೆ ಎಷ್ಟು ಜಮೀನು ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ರೈತರು ಅವ್ರ ಕಷ್ಟ ಅಂತೇಳಿ ಒತ್ತುವರಿ ಮಾಡಿಬಿಡ್ತಾರೆ. ನಾವು ಗಿಡ ಮರಗಳು ಹಾಕಲಿಲ್ಲ ಅಂದರೆ, ಗಿಡ ಮರಗಳಿದ್ದಾಗ ಅಟ್ಲೀಸ್ಟ್ ಮರ ಕಡಿಲಿಕ್ಕೆ ಯೋಚನೆ ಮಾಡ್ತಾರೆ, ಭಯ ಇರುತ್ತೆ. ಫಾರೆಸ್ಟ್ ಇಲಾಖೆಯವ್ರುಗಳ ಒಂದು ಇದಿರುತ್ತೆ. ಅವರು ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಮರ ಗಿಡಗಳನ್ನ ಕಟ್ ಮಾಡಿದ್ರೆ ಅವ್ರ ಮೇಲೆ FIR ಹಾಕಲಿಕ್ಕೆ ಅವ್ರಿಗೂ ಅವಕಾಶ ಇರುತ್ತೆ. ಖಾಲಿ ಇದ್ದಾಗ ಅವರು ಏನೂ ಮಾಡಲಿಕ್ಕಾಗಲ್ಲ. ಸೊ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಮರ ಗಿಡ ಬೆಳೆಯೋದು, ಈ ಥರ ಕಲ್ಯಾಣಿಗಳನ್ನ ಅಭಿವೃದ್ಧಿಪಡಿಸೋದು, ಸೊ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಮತ್ತು ಇಂಗು ಗುಂಡಿಯಾಗಿ ನಮಗೆ ಕುಡಿಯೋ ನೀರಿಗೂ ಕೂಡ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಸೊ ತಾವೆಲ್ಲರೂ ಕೂಡ ಇದು ಎಷ್ಟೋ, ಈಗ ನಮ್ಮ ಸಾಹೇಬರು ಎಲ್ಲ ರಿಟೈರ್ಡ್ ಆದರೂ ಕೂಡ ಒಂದು ಎಷ್ಟೋ ಜನ ಅಧಿಕಾರಿಗಳು ಅಥವಾ ಪರ್ಸ್ನಲ್ ಲೈಫಲ್ಲಿ ಬೇರೆ ಬೇರೆ ತೊಡಗಿಸ್ಕೊತಾರೆ. ಒಂದು ಸೋಷಿಯಲ್ ಸರ್ವೀಸು ಅಂತ ಇಟ್ಕೊಂಡು ಅದರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರೂ ತಾವೆಲ್ಲ ಮಾಡ್ತಿದ್ದೀರಿ. ನಿಜವಾಗ್ಲೂ ತಾವೆಲ್ಲರೂ ಕೂಡ ನಮ್ಮಗಳಿಗೆ ಮಾರ್ಗದರ್ಶನ. ನಾವು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದು ನಿಮ್ಮಗಳು ನೋಡಿ ನಾವು ಕಲಿಬೇಕು. ಹಾಗಾಗಿ ತಾವೆಲ್ಲ ಬಂದು ಇದೆಲ್ಲ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಟೈಟಾನ್ ಕಂಪನಿಯ ಐಕೇರ್ ಸಿಇಒ NS ರಾಘವನ್ ಮಾತನಾಡಿ, ನಮ್ಮ ಟೈಟಾನ್ CSR ಯೋಜನೆಯಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಇದೇ ಮೊದಲ ಬಾರಿಗೆ ಕಲ್ಯಾಣಿ ಪುನಶ್ಚೇತನ ಹಮ್ಮಿಕೊಂಡಿದ್ದು, ಇದೆಲ್ಲ ದೇವರ ದಯೆಯಿಂದ ನಡೆದಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿಯಿಂದ ವರ್ಷಕ್ಕೆ 1 ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡಿ ಪರಿಸರವನ್ನ ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು. ಕಲ್ಯಾಣಿ ರೆಸ್ಟೋರೇಷನ್ ಬಗ್ಗೆ ನಮ್ಮದು ಟೈಟನ್ CSR ಪ್ರಾಜೆಕ್ಟಲ್ಲಿ ಸರ್, ನಾವು ಹಲವಾಂತರ ಪ್ರಾಜೆಕ್ಟ್ ಮಾಡಿದ್ದೀವಿ. ಬಟ್ ಕಲ್ಯಾಣಿ ರೆಸ್ಟೋರೇಷನ್ವರೆಗೂ ನಾವು ಮಾಡೇ ಇಲ್ಲ, ಆಯಿತಾ. ನಾವು ಲೇಕ್ ರಿಜುನರೇಷನ್ ಮಾಡಿದ್ದೀವಿ, 5 ಲೇಕ್ ಮಾಡಿದ್ದೀವಿ. ಹೊಸೂರಲ್ಲಿ ನಾವು ಬಂದುಬಿಟ್ಟು ಅಫಾರೆಸ್ಟೇಷನ್ 2 ಲಕ್ಷ ಸ್ಯಾಪ್ಲಿಂಗ್ ಬಂದುಬಿಟ್ಟು ಪ್ಲಾಂಟ್ ಮಾಡಿದ್ದೀವಿ. ಗರ್ಲ್ ಚೈಲ್ಡ್ ಎಂಪವರ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಈ ಐ ಟೆಸ್ಟಿಂಗ್ ಕ್ಯಾಂಪ್ ಮಾಡಿದ್ದೀವಿ. ಬಟ್ ಇದುವರೆಗೂ ನಾವು ಕಲ್ಯಾಣಿ ಮಾಡೇ ಇಲ್ಲ.
ನಿಮಗೆ ಅವತ್ತು 1 ವರ್ಷ ಮುಂಚೆ ಆಡಿದ ಮಾತು ನಮ್ಮ ಕಿವಿಯಲ್ಲಿ ಬಂದು ಬಿಟ್ಟು ಈ ದೇವರ ರೂಪದಿಂದ. ರೈಟ್ ಇದು ನೋಡಿ, ಇದೆಲ್ಲ ನೋಡಿ, ನೀವೊಂದು ಮಾತು ಹೇಳಿದ್ರಿ, ರೈಟ್, ವಿ ನೆವರ್ ಸ್ಪೋಕ್. ಇದು ಬಂದ್ಬಿಟ್ಟು ನಮಗೆ ಒಂದು ಪ್ರೌಡ್ ಮೂಮೆಂಟ್. ಇದು ದೇವರ ಅನುಗ್ರಹ ಇಲ್ಲದೆ ಈ ಕಲ್ಯಾಣಿ ಪ್ರಾಜೆಕ್ಟ್ ಬಂದ್ಬಿಟ್ಟು ನಮ್ಮ ಸ್ಕೋಪಲ್ಲಿ ಇರಲಿಲ್ಲ. ಇವಾಗ ನಾನು ಇವರು ಮಾತಾಡ್ಕೊಳ್ತಾ ಇದ್ವಿ, ಶ್ರೀಧರ್ ಸಾಹೇಬ್ರವ್ರು ಬಂದ್ಬಿಟ್ಟು ನಮ್ಮದು ಕಂಪನಿ CSR ಹೆಡ್. ಅವ್ರು ಹೇಳಿದ್ರು, ರಾಘವನ್ ಈ ಥರ ಇವತ್ತು ಕಲ್ಯಾಣಿ ಮಾಡಿದ್ದೀವಿ, ವರ್ಷಕ್ಕೊಂದು ಕಲ್ಯಾಣಿ ಅದು ಮಾಡಬೇಕು, ನಾವು ಭಾರತದಲ್ಲಿ ಹುಡುಕಿ ಮಾಡಬೇಕಂತ. ಸೊ ಈ ಒಳ್ಳೆ ಮನಸ್ಸಿಗೆ, ರೈಟ್, ಅವ್ರಿಗೆ ಹೇಳಿದ ಮಾತು ಇವತ್ತು, ಶ್ರೀಧರ್, ಐ ಹೋಪ್ ಇಟ್ ಬಿಕಮ್ಸ್ ಟ್ರೂ ಅಂಡರ್ ಯುವರ್ ಲೀಡರ್ಶಿಪ್. ಈ ಥರ ಆದರೆ ಐ ಥಿಂಕ್ ದಿಸ್ ಇಸ್ ಗಿವಿಂಗ್ ಬ್ಯಾಕ್ ಟು ದಿ ಸೊಸೈಟಿ. ನಮ್ದು ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಏನು ಮಾಡ್ತೀವಿ ನಾವು, ಕಂಪನಿಯಲ್ಲಿ ಏನು ಪ್ರಾಫಿಟ್ ಬರುತ್ತೋ ಆ ಪ್ರಾಫಿಟಲ್ಲಿ ಈ ಅಮೌಂಟನ್ನು ತೊಗೊಂಡು ಈ ಥರ ಸರ್ವಿಸ್ಗೆ ಯುಟಿಲೈಸ್ ಮಾಡ್ತೀವಿ. ನಮಗೆ ಬಿಸ್ನೆಸ್ ಚೆನ್ನಾಗಾಗಬೇಕಂದ್ರೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಚೆನ್ನಾಗಿದ್ದರೆ ನಮಗೆ ಈ ಥರ ಮಾಡುವ ಸಾಧ್ಯತೆ ಮತ್ತು ಅವಕಾಶ ಸಿಗುತ್ತೆ, ರೈಟ್. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಶಿಡ್ಲಘಟ್ಟದಲ್ಲಿ ಬಂದ್ಬಿಟ್ಟು ಒಂದು ಶನಿವಾರ ಬಂದ್ಬಿಟ್ಟು ಈ ಬ್ಯಾಟರಾಯ ಸ್ವಾಮಿ ದರ್ಶನ ಮಾಡ್ತೀನಿ ಅಂತ. ತುಂಬ ಸಂತೋಷ. ನೆನ್ನೆ ಫೋನ್ ಮಾಡಿ ಹೇಳಿದ್ರು ನೀವು ಬರ್ತೀರಾ ಅಂತ. ನಾನು ಹೇಳಿದೆ, ಏನು ಬರ್ತೀರಾ, ಯು ಶುಡ್ ಟೆಲ್ ಮಿ, ಐ ವಿಲ್ ಕಮ್, ರೈಟ್. ಸೊ ಇವರು ನೆನ್ನೆ ಫೋನ್ ಮಾಡಿ ಕೇಳಿದಾಗ ಈ ಒಂದು ಆಪರ್ಚುನಿಟಿ ಅವಕಾಶಕ್ಕೆ ಶ್ರೀಕಾಂತ್ ಆ್ಯಂಡ್ ಶ್ರೀಧರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ ಅವರ್ ಪಾರ್ಟ್ನರ್, ನೀವು ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ದೀಸ್ ಆರ್ ಎಕ್ಸಿಕ್ಯೂಷನ್ ಪಾರ್ಟ್ನರ್ ಸರ್. ಮನಿ ಐ ಕ್ಯಾನ್ ಗಿವ್, ಬಟ್ ಈ ಎಕ್ಸಿಕ್ಯೂಷನ್ ಮಾಡ್ತಾರಲ್ಲ ಅದು ಭಾರಿ ಇಂಪಾರ್ಟೆಂಟು. ನಮ್ಮದು ಎನ್ವಿರಾನ್ಮೆಂಟ್ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ ಇವರ ಈ ಸಪೋರ್ಟ್ ಇಲ್ಲದೆ ಈ ಥರ ಇವತ್ತು ನಾವು ನೋಡೋಕ್ಕಾಗೋದಿಲ್ಲ. ಸೊ ಎಲ್ಲರಿಗೂ ಒಂದು ಚಪ್ಪಾಳೆ, ನಮ್ಮ ಎನ್ವಿರಾನ್ಮೆಂಟಲ್ ಪಾರ್ಟ್ನರ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಅವರ್ ಕಮಿಟ್ಮೆಂಟ್ ಸರ್. ಈ ಥರ ಪ್ರಾಜೆಕ್ಟ್ ವಿ ವುಡ್ ಲೈಕ್ ಟು ಅಸೋಸಿಯೇಟ್ ವಿತ್ ಯು ಗೋಯಿಂಗ್ ಫಾರ್ವರ್ಡ್. ಆ್ಯಂಡ್ ಅಗೇನ್ ನಮ್ಮೂರಿನ ಧ್ವನಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿಸ್ ಸಪೋರ್ಟ್. ಥ್ಯಾಂಕ್ ಯು. ಪರಿಸರ ಸಂಘದ ಅಧ್ಯಕ್ಷರು RG ನಡದೂರ್ ಮಾತನಾಡಿ, ನಮ್ಮ ಸಂಸ್ಥೆಯು 27 ವರ್ಷಗಳಿಂದ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು, ಕಳೆದ 2 ವರ್ಷಗಳಲ್ಲಿ ಇದು 2ನೇ ಕಲ್ಯಾಣಿ ಪುನಶ್ಚೇತನ ಕೆಲಸವಾಗಿದ್ದು, ಮೊದಲನೆಯದು ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆಯಲ್ಲಿ ಕಲ್ಯಾಣ ಪುನಶ್ಚೇತನ ಕೆಲಸ ಮಾಡಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ನಿರೀಕ್ಷೆಯನ್ನು ಹೊಂದಿದ್ದು, ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಆದಷ್ಟು ಬೇಗನೆ ಆಗಲಿ ಎಂದು ತಿಳಿಸಿದರು. ಪರಿಸರ ಸಂಘ ನಾವೀಗ 27ನೇ ವರ್ಷದಲ್ಲಿದ್ದೀವಿ. ಸುಮಾರು ಕೆಲಸಗಳು ಮಾಡಿದ್ದೀವಿ. ಕೆರೆಗಳ ದುರಸ್ತಿ, ಕಟ್ಟೆ, ಗೋಕಟ್ಟೆ ಎಲ್ಲ ಮಾಡಿದ್ದೀವಿ. ಕಳೆದ 2 ವರ್ಷದಲ್ಲಿ ಇದು 2ನೇ ಕಲ್ಯಾಣಿ ಕೆಲಸ ಆಗ್ತಾ ಇರೋದು. ಮೊದಲು ಚಿಂತಾಮಣಿ ತಾಲೂಕು ಬುರುಡುಗುಂಟೆಯಲ್ಲಿ ಒಂದು ಕಲ್ಯಾಣಿ ದುರಸ್ತಿ ಮಾಡಿಕೊಟ್ವಿ. ಅಲ್ಲಿ ಕೂಡ ಇದೇ ಥರ ಬೇಟರಾಯ ಸ್ವಾಮಿ ಈ ಥರನೇ ಅವರು ಶ್ರೀನಿವಾಸರು ಈ ಕಡೆ ಏನು ಬಂದ್ರಂತೆ. ಆಮೇಲೆ ಅಲ್ಲಿ ಬುರುಡುಗುಂಟೆಯಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಕೂಡ ಸುಮಾರು ವರ್ಷಗಳ ಹಿಂದೆ ಕಲ್ಯಾಣಿ ಸರಿಯಾಗಿರಲಿಲ್ಲ, ಅದಕ್ಕಾಗಿ ದುರಸ್ತಿ ಮಾಡಿಕೊಡಿ ಅಂತ ಗ್ರಾಮಸ್ಥರು ಕೇಳಿದರು, ಮಾಡಿಕೊಟ್ವಿ. ಇಲ್ಲಿ ನಾವು ಬಂದದ್ದು ಅನಂತಲಕ್ಷ್ಮಿ ಹಾಗೂ ಉಷಾ ಶೆಟ್ಟಿ ಅವ್ರು ನಮಗೆ ಹೇಳಿ ಈ ಥರ ಒಂದು ಚಿಕ್ಕದಾಸ ಇದೆ, ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಕಲ್ಯಾಣಿ ಇದೆ, ಅದು ಸ್ವಲ್ಪ ನಾವು ದುರಸ್ತಿ ಮಾಡಿ ಕೊಡೋಣ ಅಂತ ಹೇಳಿದರು. ಆ ಕಾರಣಕ್ಕೆ ಇಲ್ಲಿ ಆ್ಯಕ್ಚುಲಿ ಒಂದು ಸುಮಾರು 6-7 ಕಡೆ ನಾವು ಹೋಗಿ ಕಲ್ಯಾಣಿ ಎಲ್ಲ ನೋಡಿದ್ವಿ. ಅದರಲ್ಲಿ ಇದನ್ನು ಆಯ್ಕೆ ಮಾಡಿ ನಾವು ಟೈಟನ್ ಮುಂದೆ ಪ್ರಸ್ತಾವನೆ ಇಟ್ವಿ, ಇದನ್ನು ದಯವಿಟ್ಟು ನೀವು ಮಂಜೂರು ಮಾಡಿಕೊಡಿ, ಇದು ಸರಿ ಮಾಡ್ತೀವಿ ಅಂತ. ಟೈಟನ್ ಅವರು ಬಂದಿದ್ದರು, ಶ್ರೀಕಾಂತ್ ಅವರು, ವಿನೋದ್ ಅವರು ಬಂದು ನೋಡ್ಕೊಂಡು ಹೋದರು, ಇದನ್ನು ಮಾಡ್ಬೋದಾ, ಇದು ನಮ್ಮ ದುರಸ್ತಿ ನಮ್ಮ ದುಡ್ಡು ಬಂಡವಾಳ ಹಾಕ್ಲಿಕ್ಕೆ ಲಾಯಕ್ಕಿದೆಯಾ ಅಂತ. ಬೇಟರಾಯ ಶೆಟ್ಟಿ ಅಂತೂ ಬಿಡಲಿಲ್ಲ, ಅವರು ಆಗಲೇಬೇಕು ಒತ್ತಾಯ ಮಾಡಿದರು. ಎಲ್ಲ ದೇವ್ರ ಮೇಲೆ ಹಾಕ್ತಾರೆ, ಬೇಟರಾಯ ಸ್ವಾಮಿ ನಿಮ್ಮನ್ನು ಕರೆಸ್ಕೊಂಡಿದ್ದಾರೆ, ಬೇಟರಾಯ ಸ್ವಾಮಿ ನಿಮಗೆ ಹೇಳಿದ್ದಾರೆ ಅಂತ. ನಮಗೆ ಎಲ್ಲ ಇವ್ರ ಬಾಯಿಂದ ಕೇಳಿಸುತ್ತೆ. ಏನು ದೇವ್ರು ಯಾರಿಂದ ಏನು ಹೇಳಿಸ್ತಾರೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಬಂದ್ವಿ. ನನ್ನ ಅಭಿಪ್ರಾಯದಲ್ಲಿ ಕೆಲಸ ಚೆನ್ನಾಗಿ ಆಗಿದೆ, ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗಿದೆ. ಅದು ಬಹುಶಃ ನಾವು ಮಾಡೋಕ್ಕಾಗಲ್ಲ, ಸ್ವಲ್ಪ ಪಂಚಾಯತ್ ಕಡೆಯಿಂದ ಊರಿನ ಕಡೆಯಿಂದ ಆಗಲಿ. ಈ ಬೇಲಿ ಇಲ್ಲಿವರೆಗೆ ಬೇಲಿ ಆಗಿದೆ, ಅದು ಕಂಪ್ಲೀಟ್ ಮಾಡೋದು, ಒಂದು ಸ್ವಲ್ಪ ಚಪ್ಪಡಿಗಳು ಹಾಕೋದು, ಇಂಥವೆಲ್ಲ ಸ್ವಲ್ಪ ಕೆಲಸ ಇಲ್ಲಿ ಗ್ರಾಮದ ವತಿಯಿಂದ ಆಗಲಿ, ಕಮಿಟಿ ವತಿಯಿಂದ, ಪಂಚಾಯತಿಂದ ಆಗಲಿ ಅಂತ ಹೇಳಿ ನಾನು ಜವಾಬ್ದಾರಿ ಹಾಕಲ್ಲ, ವಿನಂತಿಸಿಕೊಳ್ತೀನಿ ಅಷ್ಟೇ. ನೀವೇನು ಹೇಳಿದ್ರಿ, ಸ್ವಾಮಿ ಮಾಡ್ತಾರೆ, ಸ್ವಾಮಿ ಜವಾಬ್ದಾರಿ ಹಾಕ್ತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಟೈಟಾನ್ ಕಂಪನಿಯ ಶ್ರೀಧರ್, ಶ್ರೀಕಾಂತ್, ಸುದರ್ಶನ್, ವಿನೋದ್ ಆರ್, ತನುಜಾ ಆರ್, ಗ್ರಾಮಾಂತರ ಟ್ರಸ್ಟ್ ಗಣೇಶ್ ರಾಜ್, ಭಾಸ್ಕರ್, ಕುಮಾರಸ್ವಾಮಿ, ಪ್ರಮೋದ್ ಕುಮಾರ್, ಸುಜಾತ, ಸತ್ಯಮೂರ್ತಿ, ಬಾಲಾಜಿ, ರಾಮಚಂದ್ರ, ಲಕ್ಷ್ಮೀಕುಮಾರ್, ಉಮಾಮೂರ್ತಿ, ಅನಂತಲಕ್ಷ್ಮಿ, ಸೈಯದ್, ದೇವಾಲಯ ಕಮಿಟಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮ್ಮ, ಮುನಿರಾಜು, ನಾಗೇಶ್, ನಾಗರಾಜ್, ಮಾಜಿ ಅಧ್ಯಕ್ಷ ಭಾಗ್ಯಮ್ಮ ಪಾಪಣ್ಣ,
ಕಾರ್ಯದರ್ಶಿ ತಿಮ್ಮೇಗೌಡ, ಗ್ರಾಮ ಆಡಳಿತಾಧಿಕಾರಿ ರೇವಣ್ಣ ಸಿದ್ದಪ್ಪ, ನಾಗೂರ್, ಮುಖಂಡರಾದ ಬ್ಯಾಟ್ರಾಯಪ್ಪ, ದೇವರಾಜಪ್ಪ, ಶ್ರೀರಾಮಪ್ಪ, ದಾಮೋದರ್, ಎಂ ರವಿಕುಮಾರ್, ಮೇಸ್ತ್ರಿ ಅಮೀರ್ ಸಾಬ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.